ಎಲ್ಲರಿಗೂ ಶುಭ ಮುಂಜಾನೆ. ನಿಮ್ಮ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ನಿನ್ನೆ ತಾನೇ ಹೊರಬಿದ್ದಿರುವ PC ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಏನೆಲ್ಲ ಬದಲಾವಣೆಗಳಾಗಿದೆ, ಯಾವ ರೀತಿಯಾದ ಎಕ್ಸಾಮ್ ಪ್ಯಾಟ್ರನ್ ಇದೆ ಅನ್ನೋದನ್ನು ಈ ಮುಂದಿನ ವಿಡಿಯೋಲಿ ನೋಡುವಂಥ ಕೆಲಸವನ್ನು ಮಾಡೋಣ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಹುದ್ದೆ ಅಂದರೆ ನಾನ್ HK ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ನೋಡಿ. ಸೊ ಈ ಅಧಿಸೂಚನೆಯನ್ನು ನೋಡೋದಾದರೆ ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥ ಸುತ್ತೋಲೆಯನ್ನು ನೋಡಿ 3,395 ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಸೊ ಕಾಲಕಾಲಕ್ಕೆ ಯಾವ ರೀತಿಯಾದಂಥ ನೇಮಕಾತಿ ಆದೇಶಗಳನ್ನು ಹೊರಡಿಸಬೇಕು ಅನ್ನೋದನ್ನು ಈ ಪ್ಯಾರದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಮುಂದೆ ಬಂದಾಗ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಅಂದರೆ ನಾನ್ HK ಭಾಗದಲ್ಲಿರುವಂಥ ಒಟ್ಟು ಹುದ್ದೆಗಳ ವಿವರವನ್ನು ಈ ಕೆಳಗೆ ನೀಡಲಾಗಿದೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಇದನ್ನು ನೋಡಿದಾಗ ಒಟ್ಟು ಹುದ್ದೆಗಳು ಇಲ್ಲಿದೆ. ಸೊ ಇದರಲ್ಲಿ 3,500ರಿಂದ ವೇತನ ಶ್ರೇಣಿಯನ್ನು ಕೊಡಲಾಗಿದೆ. 3,500ರಿಂದ 76,100ವರೆಗೆ ನಿಮಗೆ ವೇತನ ಶ್ರೇಣಿಯನ್ನು ಕೊಡಲಾಗುತ್ತೆ. ಸೊ ನೇರ ನೇಮಕಾತಿಯ ಹುದ್ದೆಗಳ ವಿವರವನ್ನು ನೋಡಿದಾಗ ನೇರ ಪುರುಷರಿಗೆ ಅಂದರೆ ಸರ್ವಿಸ್ ಇರಲಾರ್ದಂತಹ ನೇರವಾಗಿ ಇರುವಂತಹ ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 2,766 ಹುದ್ದೆಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನೇರ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಸರ್ವಿಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಇಲ್ಲದೆ ನೇರವಾಗಿ ಓದುತ್ತಿರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ 7,555 ಹುದ್ದೆಗಳನ್ನು 755 ಹುದ್ದೆಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದಾಗ ಸೇವಾನಿರತ ಪುರುಷರು ಅಂದರೆ ಸೊ CRDRಲ್ಲಿ ವರ್ಕ್ ಮಾಡುವಂಥ ಅಥವಾ KSRPಯಲ್ಲಿ ವರ್ಕ್ ಮಾಡುವಂಥ ಅಭ್ಯರ್ಥಿಗಳು ಸಿವಿಲ್ಗೆ ಬರಬೇಕನ್ನುವಂಥ ಇಚ್ಛೆ ಇರುತ್ತೆ. ಸೊ ಅವರು ಇಲ್ಲಿ ಈ ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಸೇವಾನಿರತ ಮಹಿಳಾ ಅಭ್ಯರ್ಥಿಗಳು ಅಂತ ಇದೆ. ಸೊ ಇದು ಕೂಡ ಸೇಮ್ KSRP DRCRಲ್ಲಿ ಅಥವಾ ಬೇರೆ ಯಾವುದರಲ್ಲಾದರೂ ಮಾಡುತ್ತಿರುವಂಥ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಇದು 82 ಹುದ್ದೆಗಳನ್ನು ನೀಡಲಾಗಿದೆ. ಮತ್ತು ಇಲ್ಲಿ ಸ್ಪೆಷಲ್ ಕಾಲಮನ್ನು ಕೊಡಲಾಗಿದೆ ನೋಡಿ. ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅಂದರೆ ಥರ್ಡ್ ಜೆಂಡರ್ ಅಭ್ಯರ್ಥಿಗಳಿಗೆ ಒಟ್ಟು 30 ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಒಟ್ಟು ಹುದ್ದೆಗಳು ಅಂತ ಬಂದಾಗ 3,395 ಹುದ್ದೆಗಳನ್ನು ನಾನ್ HK ಭಾಗದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಮುಂದೆ ಬಂದಾಗ ಇಲ್ಲಿ ನೋಡಿ ಏನಪ್ಪ ಅಂದರೆ HK 371J ಹುದ್ದೆಯಲ್ಲಿ 371J ಮೀಸಲಾತಿ ಅಡಿಯಲ್ಲಿರುವಂಥ ಹುದ್ದೆಗಳನ್ನು ನೋಡಿದಾಗ ಇಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 398 ನೇರ ಪುರುಷರಿಗೆ ಮತ್ತು ನೇರ ಮಹಿಳಾ ಅಭ್ಯರ್ಥಿಗಳಿಗೆ 133 ಹುದ್ದೆಗಳನ್ನು ನೀಡಲಾಗಿದೆ. ಸೇವಾನಿರತ ಪುರುಷರಿಗೆ ಬಂದುಬಿಟ್ಟು 46 ಹುದ್ದೆಗಳನ್ನು, ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು 14 ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 5 ಹುದ್ದೆಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು ಅಂದರೆ HK ಭಾಗದ ಒಟ್ಟು ಹುದ್ದೆಗಳು ಬಂದಾಗ 596 ಹುದ್ದೆಗಳನ್ನು HK ಭಾಗದಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದೆ ಗಮನಿಸಿದಾಗ ಮತ್ತು ಮುಂದೆ ಬಂದುಬಿಟ್ಟು ಇಲ್ಲಿ ನೋಡಿ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹುದ್ದೆವಾರು ಮತ್ತು ಪರಿಶಿಷ್ಟ ವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು. ಅಂದರೆ ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ಜನರಲಿಗೆ ಎಷ್ಟಿದ್ದಾವೆ ಮತ್ತು ಜಿಲ್ಲಾವಾರು ಎಷ್ಟಿದ್ದಾವೆ ಅನ್ನೋದನ್ನು ನೆಕ್ಸ್ಟ್ ಪ್ರಕಟಿಸಲಾಗುತ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡಬೇಕು. ಮೊದಲೆಲ್ಲ ನೋಟಿಫಿಕೇಷನಲ್ಲಿ ಕೊಟ್ಬಿಡ್ತಿದ್ರು, ಆದರೆ ಇವಾಗ ಪ್ರತ್ಯೇಕವಾಗಿ ಪ್ರಕಟಿಸಲಾಗುತ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಬಂದಾಗ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಡಲಾಗಿದೆ. ಸೊ ಕರ್ನಾಟಕ ಸರ್ಕಾರದ PU ಬೋರ್ಡಿಂದ ಮಾನ್ಯತೆ ಹೊಂದಿರುವಂಥ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಕಾಲೇಜಿನಿಂದ ನಾವು ಏನು ಮಾಡಿರಬೇಕು, PUCಯನ್ನು ಓದಿರಬೇಕು. ಆದರೆ ಇಲ್ಲೊಂದು ಮಹತ್ವದ ನೋಟಿಸನ್ನು ನೀವು ಗಮನಿಸಬೇಕಾಗುತ್ತೆ. ಓಪನ್ ಯೂನಿವರ್ಸಿಟಿಯಿಂದ ಪಡೆದುಕೊಂಡಿರುವಂಥ PUC ಇಲ್ಲಿ ಯಾವುದೇ ಕಾರಣಕ್ಕೂ ಅರ್ಹತೆಯನ್ನು ಹೊಂದಿರುವುದಿಲ್ಲ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮುಂದೆ ಬಂದಾಗ ಇಲ್ಲಿ ಇನ್ನೊಂದು ಮುಖ್ಯವಾದ ಬದಲಾವಣೆಯನ್ನು ನೋಡಲಿಕ್ಕೆ ಸಿಗುತ್ತೆ. ಏನಪ್ಪ ಅಂದರೆ ಹೋದ ಸಲ ಎಲ್ಲ ಕಾಲ್ಫಾರ್ಮ್ ಆದಾಗ ವಯೋಮಿತಿ ತುಂಬ ಕಡಿಮೆ ಇತ್ತು. ಅಂದರೆ ಜನರಲ್ದವ್ರಿಗೆ 25 ವರ್ಷ ಮತ್ತು SC STದವರಿಗೆ 27 ವರ್ಷ, ಇತರೆ ಅಭ್ಯರ್ಥಿಗಳಿಗೆ 30, ಅರಣ್ಯ ಪ್ರದೇಶದಲ್ಲಿ ವಾಸಿಸುವವರಿಗೆ 30 ವರ್ಷ ಹೀಗೇನೋ ಕೊಡಲಾಗಿತ್ತು. ಆದರೆ ಈ ವರ್ಷ 3 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿರದ ಕಾರಣ 3 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗದಿರೋ ಕಾರಣ ಏನು ಮಾಡಿದಾರಪ್ಪ ಅಂದರೆ 5 ವರ್ಷಗಳ ವಯಸ್ಸನ್ನು ಹೆಚ್ಚಿಗೆ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ. ಸೊ ಮೊದಲನೇದಾಗಿ ನೋಡ್ಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ವಯಸ್ಸನ್ನು ಕೊಡಲಾಗಿದೆ. ಸೊ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ನೀಡಲಾಗಿದೆ. ನೆಕ್ಸ್ಟ್ ಬಂದಾಗ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂಥ ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ಕೊಡಲಾಗಿದೆ. ಸೊ ಅಲ್ಲಿಂದ ಮುಂದೆ ಬಂದಾಗ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ 38 ಮತ್ತು 40 ವರ್ಷಗಳ ವಯೋಮಿತಿಯನ್ನು ಇಲ್ಲಿ ನೀಡಲಾಗಿದೆ. ಮುಂದೆ ಬಂದು ನೋಡಿದಾಗ ಸೊ ಇಲ್ಲಿ ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನು ಇಲ್ಲಿ ನೋಡಬೇಕಾಗುತ್ತೆ. ಕೊಟ್ಟಿದ್ದಾರೆ ನೋಡಿ. 8/6/2026ರಿಂದ 3/7/2026 ನೀವೇನು ಮಾಡ್ಬೋದು,
ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಿದಂತೆ ಮುಂದಿನ ವೀಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮೊಬೈಲಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಶುಲ್ಕ ಬಂದುಬಿಟ್ಟು 4/7/2026 ನೀವೇನು ಮಾಡ್ಬೋದು, ಪಾವತಿಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬಂದಾಗ ತರಬೇತಿ ಮತ್ತು ಖಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ತರಬೇತಿಯಲ್ಲಿ ಏನೆಲ್ಲ ಇರುತ್ತೆ ಮತ್ತು ವೇತನ ಶ್ರೇಣಿ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ವೇತನ ಶ್ರೇಣಿ ಬಂದುಬಿಟ್ಟು 37,500ರಿಂದ 26,100ವರೆಗೆ ನಿಮಗೆ ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗಿದೆ ನೋಡಿ. ಪಿಂಚಣಿ ಸೌಲಭ್ಯ ಬಂದುಬಿಟ್ಟು ಸೊ ಕಾಲಕ್ಕೆ ಯಾವ ರೀತಿಯಾದಂಥ NPS ಆಗಿರ್ಬೋದು, FD ಆಗಿರ್ಬೋದು, ಇವೆಲ್ಲವನ್ನು ಇಲ್ಲಿ ಕೊಡಲಾಗಿದೆ. ಸೊ ಆನ್ಲೈನ್ ಅರ್ಜಿ ಶುಲ್ಕವನ್ನು ಇಲ್ಲಿ ನೋಡಿದಾಗ ಸೊ ಸಾಮಾನ್ಯ ಅರ್ಹತೆ ಅಥವಾ ಇತರ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿಯನ್ನು ಇಲ್ಲಿ ನೀಡಲಾಗಿದೆ. ಸೊ ನೆಕ್ಸ್ಟ್ ಬಂದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳನ್ನು ಇಲ್ಲಿ ಅರ್ಜಿ ಶುಲ್ಕವಾಗಿ ಪಡೆಯಲಾಗುತ್ತಿದೆ. ಸೊ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಲಿಖಿತ ಪರೀಕ್ಷಾ ವಿಧಾನ, ಅಂದರೆ ಪರೀಕ್ಷಾ ವಿಧಾನವನ್ನು ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅನ್ನೋದನ್ನು ನೋಡಲಿಕ್ಕೆ ಸಿಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯ ಮೂಲಕ ನಡೆಸಲಾಗುವುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನನ್ನು ಗಮನಿಸಬೇಕಾದ್ರೆ ಪ್ರತಿ ವರ್ಷ ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸುವಾಗ ASP ಅವರ ಎಕ್ಸಾಮನ್ನು ಮಾಡ್ತಿದ್ರು. ಆದರೆ ಈ ಬಾರಿ KEAದವರು ಅಂದರೆ ಕರ್ನಾಟಕ ಎಕ್ಸಾಮ್ ಅಥಾರಿಟಿದವರು ಎಕ್ಸಾಮನ್ನು ನಡೆಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗಂತ ಅದೇನು ಟಫ್ ಆಗಿರೋದಿಲ್ಲ, ಸೇಮ್ ಟು ಸೇಮ್ ಇರುತ್ತೆ. ಸೊ ಓದ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ನೋಡಿ. ಲಿಖಿತ ಪರೀಕ್ಷೆ ಇರುತ್ತೆ ಅಂತೆ. ಸೊ ಇದರಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೌಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ KEAದವರು ಸೆಟ್ ಮಾಡ್ತಾರೆ. ಸೊ ಒಟ್ಟು ಅಂಕಗಳು ಬಂದಾಗ 100 ಅಂಕಗಳು ಬರುತ್ತೆ. ಸೊ ಇದರ ಅವಧಿ ಬಂದಾಗ 90 ನಿಮಿಷಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ದಿನಾಂಕ 2/8/2026 ಅಂದರೆ 26ಕ್ಕೆ ಎಕ್ಸಾಮನ್ನು ಇಟ್ಟಿದ್ದಾರೆ KEAದವರು. ಅಂದರೆ ತುಂಬ ದಿನಗಳು ಉಳಿದಿಲ್ಲ. ಸೊ ಮೇ ಬಿ 55ರಿಂದ 56 ದಿನಗಳು ಮಾತ್ರ ನಿಮಗೆ ಉಳಿದಿರೋದು. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಋಣಾತ್ಮಕ ಮೌಲ್ಯಮಾಪನವನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಹಾಕುವ ಒಂದು ತಪ್ಪಾದರೆ, ಒಂದು ಆನ್ಸರ್ ತಪ್ಪಾದರೆ 0.25 ಕಳೆಯಲಾಗುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ್ದ ಅಭ್ಯರ್ಥಿಗಳಿಗೆ 1:5 ಅಡಿಯಲ್ಲಿ ದೇಹಾಧಾರಿತ ಅಂದರೆ ಫಿಸಿಕಲ್ ಟೆಸ್ಟ್ಗೆ ಕಾಲ್ ಫಾರ್ಮನ್ನು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ನೆಕ್ಸ್ಟ್ ಬಂದಾಗ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ದೇಹಾಧಾರಿತೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟನ್ನು ನೋಡಿದಾಗ ಇಲ್ಲಿ ಪುರುಷ ಮತ್ತು ಸೇವಾನಿವೃತ್ತ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಅಂದರೆ 5 ಫೀಟ್ 6 ಅಡಿ ಎತ್ತರವನ್ನು ಇಲ್ಲಿ ಕೇಳಿದ್ದಾರೆ. ಕನಿಷ್ಠ ಇದೇ ಸುತ್ತಳತೆಯನ್ನು 86 ಸೆಂಟಿಮೀಟರ್ ಸುತ್ತಳತೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಕನಿಷ್ಠ 157 ಸೆಂಟಿಮೀಟರ್ ಎತ್ತರವನ್ನು ಮತ್ತು 45 kg ತೂಕವನ್ನು ಇಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಅಭ್ಯರ್ಥಿಗಳಿಗೆ, ಸೊ ಕರ್ನಾಟಕ ಅರಣ್ಯ ಬುಡಕಟ್ಟು ಪ್ರದೇಶದ ಮಹಿಳಾ ಅಭ್ಯರ್ಥಿಗಳಿಗೆ 150 ಮತ್ತು ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಎತ್ತರವನ್ನು ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡಿ 16 ಮೀಟರ್ ಓಟ ಇರುತ್ತೆ, 16 ಮೀಟರ್ ಓಟ ಇರುತ್ತೆ, 6 ನಿಮಿಷ 30 ಸೆಕೆಂಡಿಗೆ. ಎತ್ತರ ಜಿಗಿತ ಬಂದುಬಿಟ್ಟು 1.20 ಮೀಟರ್. ಸೊ ಉದ್ದ ಜಿಗಿತ ಬಂದುಬಿಟ್ಟು 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ನೀಡ್ತಾರೆ. ಸೊ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಶೇಷ ಸೂಚನೆಯನ್ನು ಫಿಸಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಬಂದಾಗ ಇದೆಲ್ಲನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ, ಸೊ ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹೊಸದಾಗಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವಂತಹ ನೇಮಕಾತಿಯ ಸವಿವರವನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದರಲ್ಲಿ ಏನೇನೆಲ್ಲ ಚೇಂಜಸ್ಸನ್ನು ಆಗಿದೆ ಅಂದರೆ ಮೊದಲನೇ ಚೇಂಜಸ್ ಆಗಿರೋದು KSPಯಿಂದ KEAದವರಿಗೆ ಎಕ್ಸಾಮ್ ಬೋರ್ಡನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ KEAದವರು ಪೊಲೀಸ್ ಇಲಾಖೆಗೆ ಎಕ್ಸಾಮನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ತಾವೆಲ್ಲರೂ 56 ದಿನಗಳ ಕಾಲಾವಕಾಶದಲ್ಲಿ ತಯಾರಿಯನ್ನು ಮಾಡಿಕೊಂಡು ಈ ವರ್ಷ ಸಿವಿಲ್ PCಯ ಅಂದರೆ ಪೊಲೀಸ್ ಹುದ್ದೆಯ ಪೊಲೀಸ್ ಡ್ರೆಸ್ಸನ್ನು ಹಾಕಿಕೊಳ್ಳುವಂಥ ಕನಸು ನನಸಾಗಲಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.